ಅದಾದಮೇಲೆ ಸಾಯಿಲ್ ಟೆಸ್ಟಿನ ಡಾಟಾದ ಮೇಲೆ ನಾನು ಎಲ್ರಿಗೂ ಓಪನ್ಲಿ ರೆಕಮೆಂಡ್ ಮಾಡಿದ್ದೆ. ಎಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಹೇಳ್ತೇನೆ ನಾನು, ಫಾಸ್ಫರಸನ್ನು ಎಷ್ಟು ದೂರ ಇಡ್ತೀರೋ ಅಷ್ಟು ಒಳ್ಳೆಯದು ಅಂತ. ಇಲ್ಲಾದರೆ ಮೂಲೆಯಲ್ಲಿದ್ದಂತಹ ಕೊಡಲಿಯನ್ನು ಕಾಲಿಗೆ ತಂದುಕೊಂಡಾಗೆ ಹಾಕಿಕೊಂಡಾಗ ಆಗ್ತದೆ. ಕೆಲವರಿದ್ದಾರೆ, ಇಲ್ಲಳಿಯಲ್ಲ. ನಮ್ಮ ತೋಟದಲ್ಲಿ ನಾನು ಹಾಕಲಿಲ್ಲ. 5 ವರ್ಷದ ತೋಟ, ನಾವು 2 ಸಲ ಪ್ಲಾಂಟೇಷನ್ ಟೈಮ್ದಲ್ಲಿ ಒಂದು 75 ಗ್ರಾಮ್ ರಾಕ್ ಫಾಸ್ಫೇಟ್ ಹಾಕಿದ್ದೇವೆ. ಅದಾದಮೇಲೆ ಕಳೆದ ವರ್ಷ 250 ಗ್ರಾಮ್ಸು 14/21 ಹಾಕಿದ್ದೇವೆ. ಅದು ಬಿಟ್ಟು ಇಲ್ಲ. ಇಲ್ಲಿ ವಿಷ್ಣುಣ್ಣ ಇದ್ದಾರೆ, ಅವರು 2 ವರ್ಷದಿಂದ ಫಾಸ್ಫರಸ್ನಿಂದ ಸನ್ಯಾಸ ತಗೊಂಡಿದ್ದಾರೆ. ಮತ್ತು ಕಳೆದ ವರ್ಷ ನಾನು ಅವರಿಗೆ ಹೇಳಿದ್ದು ಒಂದು ಸ್ವಲ್ಪ ಡೋಸ್ ಕೊಡಿ ಅಂತ. ಮತ್ತೊಂದಿರುವಂಥದ್ದು ಅದೇ ಕರುಡು ನೋಟ್ಸ್ ಹೇಳಿ ಆಯ್ತು ಆಲ್ರೆಡಿ. ಈಗ ಹೊಸದಾಗಿ ಮಾಡಿದ ತೋಟದಲ್ಲಿ ಕೂಡ 5ನೇ ಗಂಟೆ 6ನೇ ಗಂಟಿನಿಂದ ಕರುಡು ನೋಟ್ಸಿನ ಸಿಂಪ್ಟಮ್ ಕಾಣಲಿಕ್ಕೆ ಶುರುವಾಗ್ತದೆ. ಅದು ಪ್ಯಾರಲಲ್ ಆಗಿಲ್ಲ, ಸ್ವಲ್ಪ ಹೊರೆ ಆಗಿದೆ. ಅದಂಥದ್ದು ಹೆಚ್ಚು ಉಳಿಯುವುದಿಲ್ಲ. ಮತ್ತು ಇಲ್ಲಿ ಅದು ಹಟ್ಟಿ ಗೊಬ್ಬರ ಇತ್ತು ಮೊದಲು, ಇವಾಗ ಹಟ್ಟಿ ಗೊಬ್ಬರ ಇಲ್ಲ. ಗುಡ್ಡದಿಂದ ಸೊಪ್ಪು ತಂದು ಹಾಕ್ತಿತ್ತು, ಅದು ಆಗ್ತಾಯಿಲ್ಲ ಈಗ. ಅದರಿಂದಾಗಿ ಮ್ಯಾಗ್ನೀಷಿಯಮ್ ಇಂಬ್ಯಾಲೆನ್ಸ್ ಆಗಿದೆ. ಯಾಕಂದರೆ ನಮ್ಮ ಮಣ್ಣಿನಲ್ಲಿ ಒಂದು ದೊಡ್ಡ ಡ್ರಾಬ್ಯಾಕ್ ಅಂದರೆ ಬೇಸ್ ಕ್ಯಾಟೈನ್ ಅಂತೇಳಿ ಹೇಳ್ತೇವೆ. ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಪಾಸಿಟಿ ಇಲ್ಲ. ಅದು ಲೀಚ್ ಆಗಿ ಹೋಗ್ತದೆ, ಪ್ಲ್ಯಾಂಟ್ ಅಪ್ಟೇಕ್ ಆಗಿ ಹೋಗ್ತದೆ. ಆಮೇಲೆ ಹಟ್ಟಿ ಗೊಬ್ಬರ ಇಲ್ಲ, ಸೊಪ್ಪಿಲ್ಲ. ಇವಾಗ ಮ್ಯಾಗ್ನೀಷಿಯಮ್ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಅದಕ್ಕೆ ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಎಲ್ಲ ಬೆಳೆಗಳಿಗೆ ಯೂಸ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದ್ದು. ನಮ್ಮ ತೋಟದಲ್ಲಿ ಕಳೆದ ವರ್ಷ ಒಂದು ಹೊಸ ಪ್ರಯೋಗ ಮಾಡಿದ್ದು. ಸೆಪ್ಟೆಂಬರ್, ಫೆಬ್ರವರಿ, ಮೊನ್ನೆ ಜೂನ್ನಲ್ಲಿ 150 ಗ್ರಾಮ್ಸು ಸೆಪ್ಟೆಂಬರ್ನಲ್ಲಿ, ಫೆಬ್ರವರಿ ಆ್ಯಂಡ್ ಜೂನ್ನಲ್ಲಿ 100 ಗ್ರಾಮ್ಸು ಕುಮ್ಮಯ ಕೊಟ್ಟದ್ದು. ಚಿಪ್ಪು ಸುಣ್ಣವಂತಂದು ಅದಕ್ಕೆ ನೀರು ಕೊಟ್ಟು ಅದನ್ನು ರಿಯಾಕ್ಷನಿಗೆ ಬಿಟ್ಟು ಆ ಪುಡಿಯನ್ನು ನಾವು ಹಾಕಿದ್ದಾಗಿತ್ತು. ಇವತ್ತಿನ ದಿವಸದಲ್ಲಿ ಕೂಡ 125-130 ಇಂಚು ಮಳೆ ಬಿದ್ದಿದೆ. ಇವತ್ತು ಕೂಡ ನಮ್ಮ ಮಣ್ಣಿನ pH 6ರಲ್ಲಿದೆ. ಅಲ್ಲಿ ವಿಷ್ಣುವಣ್ಣ ಕೂಡ ಅದೇ ರೀತಿ ಮಾಡಿದ್ದಾರೆ. ಅದು ಕೂಡ 2 ಅಬ್ಸರ್ವೇಷನ್ ಇದೆ. ಬಿಫೋರ್ ಅಪ್ಲಿಕೇಶನ್, ಈಗ ಜೂನ್ನಲ್ಲಿ ಅವರು ಕುಮ್ಮಯ ಕೊಟ್ಟರು. ಬಿಫೋರ್ ಅಪ್ಲಿಕೇಶನ್ 5 pH ಇತ್ತು. ಅಲ್ಲಿ ಡೇಟ್ ಆ್ಯಂಡ್ ಟೈಮ್ ಇದೆ. ಅದೇ ಇದರಲ್ಲಿ 6ಕ್ಕೆ ಬಂದಿದೆ. ಸೊ pHನ್ನು ನಾವು ರೆಗ್ಯುಲೇಟ್ ಮಾಡುವಂಥದ್ದು ನಮ್ಮ ಪ್ರೈಮ್ ಡ್ಯೂಟಿ. ಇಫ್ pH ಈಸ್ ರೈಟ್ 50% ಮಾರ್ಕ್, ಆರ್ಗ್ಯಾನಿಕ್ ಕಾರ್ಬನ್ ಈಸ್ ರೈಟ್ 75% ಮಾರ್ಕ್. ಯಾಕಂದರೆ pH ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಇದ್ದರೆ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಆಟೋಮೆಟಿಕಲಿ ಅಲ್ಲಿ ಫ್ಲರಿಶ್ ಆಗ್ತದೆ. ಮತ್ತು ಇರುವಂಥದ್ದು ವಿಡಿಸೈಡ್ ಮತ್ತು ಅನ್ನೆಸೆಸರಿ ಫಂಗಿಸೈಡ್ಗಳನ್ನು ಉಪಯೋಗಿಸಿರುವಂಥದ್ದು. ಸೊ 75% ಮಾರ್ಕ್ ಸಾಯಿಲ್ ಸೈನ್ಸ್ನಲ್ಲಿ ಅಲ್ಲಿಗೆ ಸಿಕ್ಕಿ ಆಗ್ತದೆ. ಇಲ್ಲಿ ಕೂಡ ಹಾಗೆ ನೋಡಿ, 5.4 ಇದ್ದದ್ದು 6.1. ಜಿಂಕ್ ಮತ್ತು ಬೋರಾನ್ ಇದನ್ನು 2023ರಿಂದ ಪ್ರೀ ಫ್ಲವರಿಂಗ್ ಸ್ಟೇಜ್ನಲ್ಲಿ, ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ನಿಂದ ಹಿಂಗಾರು ಬಿಡಲಿಕ್ಕೆ ಶುರುವಾಗ್ತದೆ. 1 ಗ್ರಾಮ್ ಪರ್ ಲೀಟರ್ ವಾಟರ್ ಲೆಕ್ಕದಲ್ಲಿ 1 ಬ್ಯಾರಲ್ ನೀರಿಗೆ 200 ಗ್ರಾಮ್ಸ್ ಬೋರಾನು, 200 ಗ್ರಾಮ್ಸ್ ಜಿಂಕ್ ಅದನ್ನು ಸೇರಿಸಿ ಫಂಗಿಸೈಡ್ ಜೊತೆ ಅದನ್ನು ಸ್ಪ್ರೇ ಕೊಟ್ಟದ್ದು. ಲೀಫ್ ಸ್ಪಾಟ್ ಡೈಬ್ಯಾಕಿಗೆ ಕೊಡುವಂಥದ್ದು. ಸೊ ಅದರಿಂದಾಗಿ ಈ ಹೊಸದಾಗಿ ಈಗ ಬರುವಂಥ ಅಡಿಕೆ ಈ ವರ್ಷದ ಫಸ್ಟ್ ಕ್ರಾಪ್, ನಮ್ಮಲ್ಲಿ ಹೊಸ ಪಲಾಳಿ ಹೇಳ್ತೇವೆ, ಅದರಲ್ಲಿ 6, 7, 8 ಗೊನೆಗಳು ಫಸ್ಟ್ ಕ್ರಾಪ್ನಲ್ಲೇ ಬಂದಿದೆ. ನಿನ್ನೆ ಕೂಡ ಒಂದು ತೋಟ ನೋಡಿದ್ದೆ, ಅಲ್ಲಿ ಕೂಡ ಹಾಗೆ ಅದೊಂದು ಒಂದು ಅಲ್ಲ ಬ್ಯಾಕ್ ಅದು ಒಂದು ಇದರಲ್ಲಿ ಪಾಲಿನೇಷನ್ ಆಗಲಿಲ್ಲ, ಮಳೆಯಿಂದಾಗಿ ಕೊಳ್ತೋಯ್ತು. ಕ್ರೌನ್ನಲ್ಲಿ 2 ಹಿಂಗಾರ ಇದೆ. ಅದು ಒಂದು ವೇಳೆ ಅದು ಕೊಳೆಯದೆ ಹೋಗ್ತಿದ್ರೆ ಗಿನ್ನಿಸ್ ಬುಕ್ ಆಫ್ ದಿ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಬರ್ತಿತ್ತು, 12 ಇನ್ಫ್ಲೋರೆಸೆನ್ಸ್ ಇನ್ ಎ ಪ್ಲ್ಯಾಂಟ್ ಅಂತ. ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಅವರು ಮೇಂಟೈನ್ ಮಾಡಿದ್ದಾರೆ ಥ್ರೂ ಫಾಲಿಯರ್ ಸ್ಪ್ರೇ. ಜಿಂಕ್ ಮತ್ತು ಬೋರಾನ್ ಮಣ್ಣಿಗೆ ಕೊಡಬಾರ್ದು, ಅದನ್ನು ಫಾಲಿಯರ್ ಸ್ಪ್ರೇಯಲ್ಲೇ ಕೊಡಬೇಕು. ಯಾವುದು ಯಾವ ಜಾಗದಲ್ಲಿ, ಯಾವ ಸಮಯದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ರೀತಿಯಲ್ಲಿ ಕೊಟ್ಟರೆ ಉತ್ತಮವೋ ಅದನ್ನೇ ನಾವು ಅನುಸರಿಸಬೇಕು. ಇದು ನನ್ನ ಕನ್ಸೆಪ್ಟ್. ನೋಡಿ, ಇದು ಅದರಲ್ಲಿ 9, 8, 7. ಮತ್ತೊಂದು ಹೊಸ ಪ್ರಯೋಗ ಮೊನ್ನೆ ಜೂನ್ನಲ್ಲಿ ಮಾಡಿದಾಗಿತ್ತು. ಬಂಬಲವಾಗಿ ಬಂದಂಥದ್ದು ಡೆನ್ಸ್ ಕೆನೋಪಿ ಇರುವಂತಹ ಕಾಳುಮೆಣಸಿನಲ್ಲಿ, ಇಲ್ಲಿ ಅದರಲ್ಲಿ ಮುಖ್ಯವಾಗಿ ತೆಂಗಿನ ಮರದ ಬುಡದಲ್ಲಿ ಅದಕ್ಕೆ ಶೇಡ್ ಜಾಸ್ತಿ ಆಗ್ತದೆ, ಅಲ್ಲಿ ಅದು ಐಡ್ಲಾಗಿರ್ತದೆ, ಅಲ್ಲಿ ಸ್ಪ್ರೌಟಿಂಗ್ ಬರುವುದಿಲ್ಲ. ಅದಕ್ಕೆ ಬೇಕಾಗಿ ಅದನ್ನು ಪ್ರನ್ನಿಂಗ್ ಮಾಡಿದ್ದಾಗಿತ್ತು. ನೆಲದಿಂದ 6 ಫೀಟ್ ಎತ್ತರವರೆಗೆ ಎಲ್ಲ ಕಂಪ್ಲೀಟ್ ಪ್ರನ್ನಿಂಗ್ ಮಾಡಿಬಿಟ್ಟದ್ದು. ಅದರ ನಂತರದ ಪರಿಣಾಮ ನೋಡಿ ನೀವು, ಹೊಸದಾಗಿ ಬಂದಂಥ ಚಿಗುರುಗಳು, ಅದರಲ್ಲಿ ಬಂದಂಥ ಗೆರೆಗಳು. ಸೊ ಈ 5-6 ಫೀಟ್ ಪೋರ್ಷನ್ ಐಡಲಾಗಿರುವಂಥದ್ದನ್ನು ನಾವು ಬೇಸಿಗೆಯಲ್ಲಿ ಮೇ 3rd ವೀಕ್ ನಂತರ ಪ್ರನ್ನಿಂಗ್ ಮಾಡಿ ಅದರಿಂದ ಹೊಸದಾಗಿ ಒಂದು 25-30 ಗೆರೆಗಳನ್ನು ನಾವು ಎಕ್ಸ್ಟ್ರಾ ಪಡೆದರೆ ನಮಗೆ ಒಂದು 100 ಗ್ರಾಮ್ಸ್ನಷ್ಟು ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಪರ್ ಯೂನಿಟ್ ಮೋರ್ ಪ್ರಾಫಿಟ್ ಅಂತ.
ಅದೇ ರೀತಿ ಬಲ್ಕಿಂಗ್, ಆಗ ಧರ್ಮರಾಜ್ ಸರ್ ಹೇಳಿದರು ತೂಕ ಹೆಚ್ಚಿಸಬೇಕು ಅಂತ. ತೂಕ ಹೆಚ್ಚಿಸಬೇಕಳಿ ಆದರೆ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಬೇಕು, ಅಥವಾ ಪ್ಲ್ಯಾಂಟಿಗೆ ಕ್ಯಾಲ್ಸಿಯಂ ಬೇಕು. ಕ್ಯಾಲ್ಸಿಯಂ ಎಷ್ಟು ಸಿಗ್ತದೆ ಅಷ್ಟು ವೆಯ್ಟ್ ಗೇನ್ ಆಗ್ತದೆ. ಕಳೆದ ವರ್ಷ ಅನಂತಣ್ಣ ಯೂಸ್ ಮಾಡಿದ್ದಾರೆ, ಗಣಪತಿ ಅಣ್ಣ ಯೂಸ್ ಮಾಡಿದ್ದಾರೆ, ವಿಷ್ಣುಣ್ಣ ಯೂಸ್ ಮಾಡಿದ್ದಾರೆ. ಎಷ್ಟೋ ಮಂದಿ ಕ್ಯಾಲ್ಸಿಯಂ ನೈಟ್ರೇಟ್ ಆ್ಯಂಡ್ ಬೋರಾನ್ ಅದು ಬಲ್ಕಿಂಗ್ ಟೈಮ್ನಲ್ಲಿ ಪೆಪ್ಪರ್ ಮೇಲೆ ಸ್ಪ್ರೇ ಮಾಡಿದ್ದಾಗಿತ್ತು. ಲೀಟರ್ ವೆಯ್ಟ್ ಜಾಸ್ತಿ ಬರ್ತದೆ, ಗ್ರೇನ್ ವೆಯ್ಟ್ ಜಾಸ್ತಿ ಬರ್ತದೆ. ಒಂದು ಬೆರ್ರಿ ಅದರ ತೂಕ 1 ಮಿಲ್ಲಿಗ್ರಾಮ್ ನಾವು ಜಾಸ್ತಿ ಮಾಡಿದರೆ, ಒಂದು ಸ್ಪೈಕಿನಲ್ಲಿ ಎಷ್ಟು ಬೆರ್ರಿ ಇದೆ, ಒಂದು ಬಳ್ಳಿಯಲ್ಲಿ ಎಷ್ಟು ಸ್ಪೈಕ್ ಇದೆ, ಟೋಟಲ್ ನಂಬರ್ ಆಫ್ ಬೆರ್ರೀಸ್ ಎಷ್ಟಾಯಿತು ಅಷ್ಟು ಮಿಲ್ಲಿಗ್ರಾಮ್ ಇಲ್ಡ್ ಜಾಸ್ತಿ ಆಗ್ತದೆ. ಅಂದರೆ ಡ್ರಾಪ್ ಬೈ ಡ್ರಾಪು ಅದು ತುಂಬಿಸಿದಾಗ ದೊಡ್ಡ ವಾಲ್ಯೂಮ್ ಆಗಿ ಬರ್ತದೆ. ನೋಡಿ, ಇದರಲ್ಲಿ ಮತ್ತೆ ನೋಡಿದರೆ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂಟ್ರಿಯೆಂಟ್ ನಾವು ಕೊಟ್ಟದ್ದಾಯಿತು, ಸಸ್ಯ ತಗೊಂಡದ್ದಾಯಿತು. ಅದು ಎಷ್ಟೆಷ್ಟು ಕಡೆ ಹೋಗ್ತದೆ, ಬೇರುಗಳಲ್ಲಿರ್ತದೆ, ಕಾಂಡದಲ್ಲಿರ್ತದೆ, ಶಾಖೆಗಳಲ್ಲಿರ್ತದೆ, ಎಲೆಗಳಲ್ಲಿರ್ತದೆ, ಪ್ರಾಡ್ಯೂಸ್ನಲ್ಲಿರ್ತದೆ. ಹೈಯೆಸ್ಟ್ ಪ್ರಾಡ್ಯೂಸ್ನಲ್ಲಿ ಹೋಗ್ತದೆ. ಇಲ್ಲಿ ನೋಡಿದರೆ 37% ನೈಟ್ರೋಜನ್ನು ಕಾಳುಗಳಲ್ಲಿ ಹೋಯಿತು, 46% ಫಾಸ್ಫರಸ್ ಕಾಳುಗಳಲ್ಲಿ ಹೋಯಿತು, 36% ಪೊಟ್ಯಾಷ್ ಕಾಳುಗಳಲ್ಲಿ ಹೋಗಿ ಆಯಿತು, 48% ಮ್ಯಾಗ್ನೀಷಿಯಮ್ ಕಾಳುಗಳಲ್ಲಿ ಹೋಗಿ ಆಯಿತು, 35% ಕ್ಯಾಲ್ಸಿಯಂ ಕಾಳುಗಳಲ್ಲಿ ಹೋಗಿ ಆಯಿತು. ಎಲೆಯಲ್ಲಿ ಎಷ್ಟು ಉಳಿದಿದೆ, 16%ನಿಂದ 30% ರೇಂಜಿನಲ್ಲಿ. ಶಾಖೆಗಳಲ್ಲಿ 8%ನಿಂದ 16% ರೇಂಜಲ್ಲಿ. ಆಮೇಲೆ ಸ್ಟೆಮ್ಮಿನಲ್ಲಿ 15ರಿಂದ 21. ರೂಟ್ಗಳಲ್ಲಿ ಎಷ್ಟಿದೆ, 4 to 7% ರೇಂಜಿನಲ್ಲಿ. ಸೊ ಲೀಫ್ ಅನಾಲಿಸಿಸ್ ಮಾಡುವಾಗ ಇಂಡೆಕ್ಸ್ ಲೀಫನ್ನು ತಗೊಳ್ತಾರೆ. ಈಗ ಒಂದು ಪೆಪ್ಪರ್ ಬಳ್ಳಿಯನ್ನು ತಗೊಂಡ್ರೆ ಅದು ಟೋಟಲ್ ಕೆನೋಪಿಯ ಬಾಟಮಿನ 2/3 ಪೋರ್ಷನಿಂದ ಫುಲ್ಲಿ ಡೆವಲಪ್ಡ್ ಪ್ಲಾಜಿಯೋಟ್ರಾಫಿಕ್ ಬ್ರ್ಯಾಂಚಿನ ಫುಲ್ಲಿ ಮೆಚ್ಯೂರ್ಡ್ ಲೀಫನ್ನು ತೆಗೆದು ನೀವು ಅದನ್ನು ಕ್ಲೀನ್ ಮಾಡಿ IIHRಗೆ ಕಳಿಸ್ಕೊಡಿ, ಅಲ್ಲಿ ಅನಲೈಸ್ ಮಾಡಿ ಕೊಡ್ತಾರೆ. ಆವಾಗ ನಮಗೆ ಗೊತ್ತಾಗ್ತದೆ ಫಾಸ್ಫರಸ್ ಬೇಕಾ ಬೇಡವಾ, ಈ ಸಲ ಹಾಕಬೇಕಾ ಬೇಡವಾ, ಬೇಕಳಿ ಆದರೆ ಬರೀ ಸ್ಪ್ರೇಯಲ್ಲಿ ಕೊಟ್ಟರೆ ಸಾಕಂತ. ಯಾಕಂದರೆ ಬೇಕಾಗುವಂಥದ್ದು ಲೀಫಿನಲ್ಲಿ 0.27. ನಾವಿಲ್ಲಿ ಅರ್ಧ ಕಿಲೋ ಹಾಕ್ತೇವೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್. ಅದು ಎಷ್ಟು ಮಣ್ಣಿಗೆ ಹಾನಿ ಉಂಟು ಮಾಡ್ತದೆ, ಅದೇ ರೀತಿಯಲ್ಲಿ ಬಾಕಿ ಪೋಷಕಾಂಶಗಳ ಹೀರುವಿಕೆಗೆ ಎಷ್ಟು ತಡೆಯುಂಟು ಮಾಡ್ತದೆ, ಎಷ್ಟು ನಮ್ಮ ರಿಸೋರ್ಸಸ್ ವೇಸ್ಟ್ ಆಗ್ತದೆ, ಅದು ನಿಮ್ಮ ಚಿಂತನೆಗೆ ಬಿಟ್ಟ ವಿಷಯ. ನೋಡಿ, ಬಲ್ಕಿಂಗ್ ಇದೊಂದು ಕುಂಬಕಲ್ಲು ವೆರೈಟಿಯದ್ದು. ಇಲ್ಲಿ ಹತ್ತಿರದಲ್ಲೇ ಸುಳ್ಯ ತಾಲೂಕಿನ ಐವರ್ನಾಡಿನಲ್ಲಿ ಅವರಲ್ಲಿ ನಾನು ಮಾಡಿಸಿದ್ದಾಗಿತ್ತು. PVC ಪೈಪ್ನಲ್ಲಿ ಮಾಡಿದ್ದವರು. ಆಗಸ್ಟ್ 2023ರಲ್ಲಿ ನಾಟಿ ಮಾಡಿದರು. ಕಳೆದ ವರ್ಷ ಅಂದರೆ 10ನೇ ತಿಂಗಳಲ್ಲೇ ಅದರಲ್ಲಿ ಗೆರೆ ಬರಲಿಕ್ಕೆ ಶುರುವಾಗಿದೆ. ಅದು ಫಸ್ಟ್ ಕ್ರಾಪ್ ಆಗಿ ಇದು ಸೆಕೆಂಡ್ ಕ್ರಾಪು. ಅತ್ಯುತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡಿದಾಗ ಉತ್ತಮ ರೀತಿಯಲ್ಲಿ ಇಳುವರಿ ಕೂಡ ಬರ್ತದೆ. ಅದರ ಗುಣಮಟ್ಟ ಕೂಡ ಉತ್ತಮ ರೀತಿಯದಿರ್ತದೆ. ಪ್ಲಾಜಿಯೋಟ್ರಾಫ್ ಬ್ರ್ಯಾಂಚಸ್ ಅದರಲ್ಲಿ ಒಂದೊಂದು ಬ್ರ್ಯಾಂಚಿನಲ್ಲಿ 42ರಿಂದ 43 ಸ್ಪೈಕ್ಗಳನ್ನು ನಾನು ಕೌಂಟ್ ಮಾಡಿದ್ದೇನೆ. ಕಾಂಪ್ಯಾಕ್ಟಾಗಿ ಬರ್ತದೆ. ಅದರ ಬೆರ್ರಿ ಸೈಜ್ ಯೂನಿಫಾರ್ಮ್ ಆಗಿರ್ತದೆ. ತೂಕ ಕೂಡ ಹಾಗೆ 100 ಬೆರ್ರಿ ವೆಯ್ಟ್ ಪಣಿಯೂರು ಒಂದಿನಲ್ಲಿ 5 ಗ್ರಾಮಿನ 4.25 to 5 ಗ್ರಾಮು ಇರಬೇಕಳಿ. ಆದರೆ ಇದರಲ್ಲಿ ಕೂಡ 4.25 to 5 ಗ್ರಾಮ್ 100 ಬೆರ್ರಿ ವೆಯ್ಟ್ ಬರ್ತದೆ. ನೋಡಿ, ಇದು 2 ನಾಟಿ ಮಾಡಿ 23 ತಿಂಗಳಾಯ್ತು ಅಷ್ಟೇ. ಫುಲ್ ಕ್ಯಾನೋಪಿ ಡೆವಲಪ್ ಆಗಿದೆ. ಅದೇ ರೀತಿಯಲ್ಲಿ ಬಂಬಲವಾಗಿ ಬಂದಿದೆ. ಗೆರೆಗಳ ಸಂಖ್ಯೆಯು ಕಾಳುಗಳ ಸಂಖ್ಯೆ ಅದರಲ್ಲಿ ಜಳ್ಳಿರುವುದಿಲ್ಲ. ಕಾಳುಗಳ ಸಂಖ್ಯೆ ಚೆನ್ನಾಗಿದೆ, ಆಕಾರ ಗಾತ್ರ ಎಲ್ಲ ಚೆನ್ನಾಗಿದೆ. ಅದರ ತೂಕ ಕೂಡ ಆಟೋಮ್ಯಾಟಿಕಲಿ ಚೆನ್ನಾಗಿ ಬಂದೇ ಬರ್ತದೆ. ಇದೆಷ್ಟೆಲ್ಲ ಮಾಡಬೇಕೇಳಿ ಆದರೆ ಒಂದು ಸ್ಮಾರ್ಟ್ ಟಾರ್ಗೆಟ್ ಬೇಕಾಗ್ತದೆ. ನಾವು ಏನು ಬೆಳೆಸ್ತಿದ್ದೇವೆ, ಯಾವ ವೆರೈಟಿ ಬೆಳೆಸ್ತಿದ್ದೇವೆ, ನಮ್ಮ ಮಣ್ಣು ಹೇಗಿದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಉತ್ತಮ ರೀತಿಯಲ್ಲಿ ಸಂವರ್ಧನೆ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಆದಷ್ಟು ರೋಗ ಟಾಲರೆಂಟ್, ಸಹಿಷ್ಣು ಅಂಥ ವೆರೈಟಿಗಳಿಗೆ ಫೋಕಸ್ ಮಾಡಬೇಕು. ಇಳುವರಿ ಅರ್ಧ ಕಿಲೋ ಕಡಿಮೆ ಆದರೂ ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಆ ಅರ್ಧ ಕಿಲೋ ಇಳುವರಿ ಜಾಸ್ತಿ ಸಿಕ್ಕಿದ್ದು ಅದು ಫಂಗಿಸೈಡ್ ಪೆಸ್ಟಿಸೈಡ್ ಸ್ಪ್ರೇ ಮಾಡಲಿಕ್ಕೆ ಆ ದುಡ್ಡು ಖಾಲಿ ಆಗ್ತದೆ. ಡಿಸೀಸ್ ಟಾಲರೆಂಟ್ ವೆರೈಟೀಸ್ ಪ್ರಿಫರ್ ಮಾಡಿ. ಸ್ಟ್ರೆಸ್ ಟಾಲರೆಂಟ್, ಯಾಕಂದರೆ ಕ್ಲೈಮೇಟ್ ಚೇಂಜ್ ಇಫೆಕ್ಟ್ ಬರ್ತಾ ಇದೆ. 42 ಡಿಗ್ರಿ ಟೆಂಪರೇಚರ್ ಆಲ್ರೆಡಿ ಆಗಿದೆ. ನಾವು ಹೀಗೆ ಕಲೆತಾಗ ಹೇಳ್ತೇವೆ ಹಸಿವಾಗ್ತದೆ ಅಂತ. 36 ಡಿಗ್ರಿಗೆ ಹೆಚ್ಚು ಟೆಂಪರೇಚರ್ನಲ್ಲಿ ಅಡಿಕೆ ಸಕ್ಸಸ್ ಆಗೋದಿಲ್ಲ ಅಂತ. ಯಾಕೆ ಕೇಳಿದರೆ ಅಲ್ಲಿ ಪೋಲನ್ ವಯಬಿಲಿಟಿ ಇರುವುದಿಲ್ಲ. ಪೋಲನ್ ಸ್ಟೆರೈಲ್ ಆಗೋದು ಜಾಸ್ತಿ, ಹಾಗಾದ ಕಾರಣ ಆಗೋದಿಲ್ಲ. ಸರಿಯಾಗಿ ನ್ಯೂಟ್ರಿಯೆಂಟ್ ಕೊಟ್ಟರೆ ಬೋರಾನ್ ಅದು ಪೋಲನನ್ನು ಹೈಡ್ರೇಟೆಡ್ ಕಂಡೀಷನಲ್ಲಿ ಇಡ್ತದೆ.
ವಾಟರ್ ಬ್ಯಾಲೆನ್ಸಿಗೆ ಬೋರಾನ್ ಬೇಕೇ ಬೇಕು. ನಾವು ನಮ್ಮ ಮನೆಯಲ್ಲಿ ಕೊಟ್ಟಂಥ ಎಕ್ಸ್ಪರಿಮೆಂಟ್ ನಾವು ಟ್ರೀಟ್ ಮಾಡಿದಾರದ ಪರಿಣಾಮ ನಾನು ಹೇಳುವಂಥದ್ದು. 5 ಸ್ಪ್ರೇ ಕೊಟ್ಟಿದ್ದೇವೆ ಬೋರಾನ್ ಇದು, ನವಂಬರ್ ಟು ಮಾರ್ಚಿನ ಇದರಲ್ಲಿ. ಆಮೇಲೆ ಬೋರಾನ್ ಕೊಡಲಿಲ್ಲ. ಫಂಗಿಸೈಡ್ ಪೆಸ್ಟಿಸೈಡ್ ಕೊಟ್ಟಿದ್ದೇವೆ. ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಬಿಟ್ಟಂಥ ಹಿಂಗಾರಗಳಲ್ಲಿ ಕೂಡ 75, 80, 100 ಅಡಿಕೆ ಇವತ್ತಿನ ದಿವಸದಲ್ಲಿ ನೀವು ಬಂದು ನೋಡಿದರೆ ನಮ್ಮ ತೋಟದಲ್ಲಿ ಸಿಗ್ತದೆ. ಎಲ್ಲರೂ ಹೇಳ್ತೇವೆ ಟೆಂಪರೇಚರ್ ಜಾಸ್ತಿ ಆದರೆ ಆಗೋದಿಲ್ಲ ಅಂತ, ಸತ್ಯ ಅದು. ಆದರೆ ಬೋರಾನ್ ವಾಟರ್ ಬ್ಯಾಲೆನ್ಸಿಂಗ್ ಮಾಡ್ತದೆ, ಪೋಲನ್ನು ಹೈಡ್ರೇಷನ್ ಕಂಡೀಷನ್ನಲ್ಲಿರ್ತದೆ, ಪೋಲನ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ, ಪರ್ಸೆಂಟೇಜ್ ಆಫ್ ಫ್ರೂಟ್ ಸೆಟ್ ಜಾಸ್ತಿ ಆಗ್ತದೆ. ಸೊ ನಮ್ಮಲ್ಲಿ ಒಂದು ಸ್ಪೆಸಿಫಿಕ್ ಇರಬೇಕು ಟಾರ್ಗೆಟ್, ಅದು ಮೆಸರೇಬಲ್ ಆಗಿರಬೇಕು, ಅಚೀವೇಬಲ್ ಆಗಿರಬೇಕು, ರಿಯಲಿಸ್ಟಿಕ್ ಆಗಿರಬೇಕು, ಟೈಮ್ ಬೌಂಡೆಡ್ ಆಗಿರಬೇಕು. ನನಗೆ 10 ಕಿಲೋ ಮೆಣಸು ಬರಬೇಕು ಡ್ರೈ ಪೆಪ್ಪರು, ನನ್ನ ಬಳ್ಳಿಗೆ 2 ವರ್ಷ ಆಗಲಿಲ್ಲ, 10 ಕಿಲೋ ಅದನ್ನು ಅದು ಇದು ಮೆಸರೇಬುಲ್ಲಾ ಅಥವಾ ರಿಯಲಿಸ್ಟಿಕ್ಕಾ? ಅದು ಅನ್ರಿಯಲಿಸ್ಟಿಕ್. ಸೊ ಇಂಥದ್ದನ್ನು ಮಾಡಿಕೊಂಡು ಪರಿಸರವನ್ನು ಆದಷ್ಟು ಸಂರಕ್ಷಿಸಿ ಹಿತಮಿತವಾಗಿ ಉಪಯೋಗಿಸಿ. ಅಗತ್ಯ ಬಂದಾಗ ಕೀಟನಾಶಕ ಉಪಯೋಗಿಸಬೇಕು, ರೋಗ ಬಂದಾಗ ಕೂಡಲೇ ರೋಗನಾಶಕ ಮಾಡಬೇಕು. ಯಾಕೆಂದರೆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ಂಟ್ ದಿ ಹೌಸ್ ಅಂತ ಆಗ ಡಾಕ್ಟ್ರು ಹೇಳಿದ್ರಲ್ಲ ಧರ್ಮರಾಜ ಸರ್ ಅವರು. ಇವತ್ತು ಒಂದು ಎಲೆಯಲ್ಲಿ ಬಂದಂಥ ಒಂದು ಚುಕ್ಕೆ ನಾಳೆಗಾಗುವಾಗ 50 ಬಳ್ಳಿಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅದು ನಮಗೆ ಕೊಳೆ ರೋಗ ಅನುಭವಿಸಿ ಗೊತ್ತಿದೆ. ಅಡಿಕೆಯಲ್ಲಿ ಈ ವರ್ಷ ಏನಾಗಿದೆ ಅಂತ ನಮಗೆ ಗೊತ್ತಿದೆ, ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ ರೀತಿಯ ಇದರಲ್ಲಿ ಒಂದು ಸೈಂಟಿಫಿಕ್ ಅಪ್ರೋಚ್ ಇಟ್ಕೊಂಡು ಕನ್ಸೆಪ್ಟ್ ಫಾರ್ಮಿಂಗ್ ಮಾಡಿದರೆ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿಯ ಜೊತೆಗೆ ಪರ್ಯಾವರಣವನ್ನು ಸಂರಕ್ಷಿಸಿಕೊಂಡು ನಮ್ಮ ಆರ್ಥಿಕ ಸುಭದ್ರತೆಯನ್ನು ನಮಗೆ ನಿಶ್ಚಿತಗೊಳಿಸಲಿಕ್ಕೆ ಆಗ್ತದೆ. ಇಷ್ಟು ಮಾತನ್ನು, ನನ್ನ ಒಪಿನಿಯನನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ಆಯೋಜಕರು ಬಡಾರು ಶಶಿಯಣ್ಣ, ಅವರ ಮಿತ್ರ ಬಳಗ, ಹಾಗೂ ನಿಮಗೆ ಎಲ್ಲರಿಗೂ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರಿಗೂ, ಡಾಕ್ಟರ್ ಧರ್ಮರಾಜ್ ಸರ್ ಅವರಿಗೂ, ನಿಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್.